ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಾಮನಗರ ಜಿಲ್ಲೆ ಜಿಲ್ಲಾ ಜನಜಾಗೃತಿ ವೇದಿಕೆ ರಾಮನಗರ ಜಿಲ್ಲೆ ಸ್ವಸಹಾಯ ಸಂಘಗಳ ಒಕ್ಕೂಟ ರಾಮನಗರ ಜಿಲ್ಲೆ ಇವರ ಸಹಯೋಗದೊಂದಿಗೆ ಅಕ್ಟೋಬರ್ 4ರಂದು ಮಾಗಡಿಯಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಜನಜಾಗೃತಿ ಸಮಾವೇಶ ನಡೆಯಲಿದೆ. ಸಂಪೂರ್ಣವಾಗಿ ನಾಶ ಆಗಿರ್ತಾರೆ, ನಮಗೆಲ್ಲ ಗೊತ್ತಿದೆ. ಅದ್ರ ಜೊತೆ ಕುಟುಂಬ, ಆ ಮನೆಯಲ್ಲಿ ಎಜುಕೇಷನ್ ಇದ್ದರೆ ಮಕ್ಕಳು ಎಜುಕೇಷನ್ ಇರಲ್ಲ, ಹೆಂಡತಿ ದುಡಿತಾಳೆ ಅಂದರೆ ಅದರಲ್ಲಿ ದುಡಿಮೆಯಲ್ಲಿ, ಅಥವಾ ಮನೆಯಲ್ಲಿ ಸಂಪಾದನೆ ಮಾಡಿದಂಥ ಒಂದಷ್ಟು ಚರಾಚರ ವಸ್ತುಗಳು, ಯಾವುದು ಪಾತ್ರೆ ಇರ್ಬೋದು, ಚಿನ್ನ ಇರ್ಬೋದು, ಎಲ್ಲವನ್ನು ಕೂಡ ಒಬ್ಬ ಹುಡುಕ ಸೇಲ್ ಮಾಡೋದನ್ನು ನಾವು ಕಣ್ಣಾರೆ ಕಂಡಿದ್ವಿ. ಹಾಗಾಗಿ ನಾವು ಮೋಟಿವೇಶನ್ ಮಾಡ್ತೀವಿ, ಬನ್ನಿ ನಮ್ಮ ಶಿಬಿರಕ್ಕೆ ಬನ್ನಿ, 7 ದಿವಸ ಬನ್ನಿ ಅಂತ. ಒಪ್ಪಿಕೊಳ್ಳುವ ಸಂಖ್ಯೆ ಭಾಳ ಕಡಿಮೆ, ಅವ್ರು ಬರಲಿಕ್ಕೆ ಇಷ್ಟಪಡಲ್ಲ. ಹಾಗೆ ನಾವು ಏನು ಮಾಡ್ತೀವಿ ಅಂದರೆ, ಮನೆಯವರ ಒಪ್ಪಿಗೆ ಇದ್ದರೂ ಕೂಡ ಸಾಕು. ನಾನು ಹೆಂಡತಿ ಹೇಳ್ತಾಳೆ, ನನ್ನ ಗಂಡ ನಾನು ಕರ್ಕೊಂಬರ್ತೀನಿ ಅಂದರೆ ಒಪ್ಪಿಗೆ ಕರ್ಕೊಂಬಂದು ನಮ್ಮಲ್ಲಿ ಸೇರಿಸ್ತಾರೆ. ನಮ್ಮಲ್ಲಿ 15 ಮಂದಿ ಟ್ರೈನರ್ ಇದ್ದಾರೆ ಸರ್, ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮೋಟಿವೇಶನ್ ಮಾಡೋರು. ಅಂದರೆ ಇಲ್ಲಿ ಮೆಡಿಸಿನ್ಗಳು ನಮ್ಮಲ್ಲಿ ವರ್ಕೌಟ್ ಮಾಡಲ್ಲ. ಅಂದರೆ ಕೆಲವು ಕಡೆ ಏನು ಮಾಡ್ತಾರೆ ಅಂದರೆ ಮೆಡಿಸಿನ್ ಮುಖಾಂತರ ಬಿಡಿಸ್ತಾರೆ. ನಮ್ಮಲ್ಲಿ ಮೆಡಿಸಿನ್ ಅಲ್ಲ, ಮೋಟಿವೇಶನ್. ನಮ್ಮ ಕಾರ್ಯಕ್ರಮ ಹೇಗಿರುತ್ತೆ ಸರ್, ಬೆಳಿಗ್ಗೆ 4 ಗಂಟೆ ಎದ್ದೇಳಬೇಕು, ಅವರಿಗೆ ಯೋಗಾಸನ, ಪ್ರಾಣಾಯಾಮ, ದೇವರ ಭಜನೆ, ಪೂಜೆಗಳು, ಆನಂತರ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಯಿಂದ ಕೌನ್ಸಿಲಿಂಗ್, ಡಾಕ್ಟರ್ನ ಕರೆದು ಅದರ ಬಗ್ಗೆ ಅವೇರ್ನೆಸ್, ನಮ್ಮ ಸಂಪನ್ಮೂಲ ವ್ಯಕ್ತಿಗಳು. ಸಂಜೆ ಆದ ನಂತರ ಅವರಿಗೆ ಮತ್ತೆ ಖುಷಿ ಕೊಡಬೇಕು, ಕಲ್ಚರ್ ಪ್ರೋಗ್ರಾಮ್, ಆನಂತರ ಗೆಸ್ಟ್ಗಳು ಬಂದು ಮಾತಾಡ್ತಾರೆ. ಸಂಜೆ ಆದಾಗ ಆಟ ಆಡಿಸ್ತೀವಿ, ಆನಂತರ ಸಂಜೆ ಕೂತ್ಕೊಂಡು ಮತ್ತೆ ದೇವರ ಮುಂದೆ ಅವರು ಭಜನೆ ಮಾಡಬೇಕು. ಅದು ಯಾವುದೇ ಧರ್ಮ ಇರ್ಬೋದು, ಈಗ ಇನ್ನು ಕ್ರಿಶ್ಚಿಯನ್ ಮುಸ್ಲಿಮ್ ಇದ್ದರೆ ಅವರ ಧರ್ಮಕ್ಕೆ ಪೂರಕವಾಗಿ ಅವರು ಆಚರಣೆ ಮಾಡ್ಬೋದು. ಈ ರೀತಿಯಾಗಿ ಒಂದು ಕೆಲಸಗಳಾಗುತ್ತೆ ಪ್ರತಿದಿನ. ಆನಂತರ ಅವ್ರಿಗೆ ಏನಾದರೂ ಕುಡಿತ ಬಿಟ್ಟಾಗ ವೈಬ್ರೇಷನ್ ಬರುತ್ತೆ, ಕೆಲವರಿಗೆ ಆಲ್ರೆಡಿ ಫಿಸಿಕಲ್ ಡ್ಯಾಮೇಜ್ ಇರುತ್ತೆ. ಅದಕ್ಕೆ ನಾವು ಡಾಕ್ಟ್ರನ್ನ ಕಳಿಸ್ತೀವಿ, ಅವರು ರೆಫರ್ ಮಾಡಿದ ರೀತಿ ಅವರಿಗೆ ಟ್ರೀಟ್ಮೆಂಟನ್ನು ಕೂಡ ಕೊಡುವಂಥ ವ್ಯವಸ್ಥೆ ಇದೆ. ಇಷ್ಟು ಅಲ್ಲದೆ ಪ್ರತಿದಿನ ಆದಾಗ ಅವರು 3rd ಡೇ 3ನೇ ದಿವಸಕ್ಕೆ ಅವರಿಗೆ ಕುಡಿತ ಎಲ್ಲ ಇಳಿದ ನಂತರ ಅವರ ತಪ್ಪಿನ ಅರಿವಾಗುತ್ತೆ ಸರ್. ನಾವು ಭಾಳ ಅಂದರೆ ನಾವು ಹಳ್ಳಿ ಮಟ್ಟದಲ್ಲಿ ನಮಗೆಲ್ಲ ಗೊತ್ತಿರ್ಬೋದು, ಒಂದು ಮನೆಯಲ್ಲಿ ಕುಡಿತಾರೆ ಅಂದರೆ ವಿಪರೀತ ಕುಡಿತಾರೆ. ಅವರ ಮನೆ ಮಾತುಗಳನ್ನು ಕೇಳಲ್ಲ, ಅವರ ಮನೆಯ ಸಂಬಂಧಿಕರ ಮಾತುಗಳನ್ನು ಕೇಳಲ್ಲ. ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಕಾರ್ಯಕರ್ತರ ಮುಖಾಂತರ ಅವರನ್ನು ಮೋಟಿವೇಶನ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಅಂದರೆ ಸ್ವಇಚ್ಛೆಯಿಂದ ನೀವು ಬನ್ನಿ, ನಿಮಗೆ ಇದರಿಂದ ಆದ ಅನಾಹುತ. ಒಂದು ಕುಟುಂಬದಲ್ಲಿ ದುಶ್ಚಟ ಇದೆ ಅಂದರೆ ಅವರು ಆರ್ಥಿಕವಾಗಿ ಸಂಪೂರ್ಣವಾಗಿ ನಾಶ ಆಗಿರ್ತಾರೆ, ನಮಗೆಲ್ಲ ಗೊತ್ತಿದೆ. ಅದು